ಗುಡಿಸಲು ಬೆಂಕಿಗಾಹುತಿ, ಬೀದಿಗೆ ಬಿದ್ದ ಕುಟುಂಬಗಳು. ಪಾವಗಡದಲ್ಲಿ ಗುಡಿಸಲಿಗೆ ಬೆಂಕಿ ಬಿದ್ದು 2 ಕುಟುಂಬಗಳು ಬೀದಿಗೆ ಬಿದ್ದ ಕುಟುಂಬಗಳ ಪ್ರಕರಣ ಮಾಸುವ ಮುನ್ನವೇ ಶಿರಾದಲ್ಲೊಂದು ಬೆಂಕಿ ಅವಘಡ ಸಂಭವಿಸಿದೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿಯಲ್ಲಿ ಗುಡಿಸಲಿಗೆ ಬೆಂಕಿ ತಗುಲಿದ್ದು ಗುಡಿಸಲುಗಳು ದಗದಗನೆ ಹೊತ್ತಿ ಹುರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲುಗಳು ಸುಟ್ಟು ಕರಕಲಾಗಿದ್ದು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿನ್ನೆ ಗೊಲ್ಲರಹಟ್ಟಿ ಗ್ರಾಮದ ಅಕ್ಕಮ್ಮ ನಾಗಣ್ಣ ಎಂಬುವವರಿಗೆ ಸೇರಿದ ಗುಡಿಸಲುಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ರು, ಆದರೆ ಪ್ರಯೋಜನ ಆಗಲಿಲ್ಲ. ಬಳಿಕ ಅಗ್ನಿಶಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಷ್ಟರಲ್ಲಿ ಗುಡಿಸಲುಗಳು ಸಂಪೂರ್ಣ ಭಸ್ಮವಾಗಿತ್ತು. ಬೆಂಕಿ ಅನಾಹುತದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಬಡ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇನ್ನು ಗುಡಿಸಲು ಹಾಗೂ ಗುಡಿಸಲಲ್ಲಿ ಇದ್ದ ದಿನದ ಪದಾರ್ಥಗಳು ನಾಶವಾಗಿದ್ದು ಗುಡಿಸಲು ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬ್ರಹ್ಮಸಂದ್ರ ಗೊಲ್ಲರಹಟ್ಟಿಯಲ್ಲಿ ನಾಗಣ್ಣ ಮತ್ತು ಅಕ್ಕಮ್ಮ ದಂಪತಿಗಳು ಇಲ್ಲಿ ವಾಸ ಇದ್ರು. ಇವರು ವಾಸ ಇದ್ದು ಎಲ್ಲ ಹೊರಗಡೆ ಹೋದಾಗ ಅವರು ಕೂಲಿ ಹೋಗಿದ್ರು. ಆ ಕೂಲಿ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಇದು ಇಡೀ ಮನೆಯೇ ನಾಶವಾಗಿದೆ. ಆಮೇಲೆ ಒಂದು ಜಾನುವಾರು ಮತ್ತೆ ಒಡವೆ ವಸ್ತು ಮತ್ತೆ ಹಣ ಎಲ್ಲ ಇದ್ರ ಗುಡ್ಲಲ್ಲಿಟ್ಟಿರು ಎಲ್ಲ ಲಾಸ್ ಆಗಿದೆ. ಅದರಿಂದ ಈಗ ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡಬೇಕಂತ ನಾವು ಗ್ರಾಮಸ್ಥರಲ್ಲಿ ಶಾಸಕರಲ್ಲಿ ನಾವು ಗ್ರಾಮಸ್ಥರೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.